ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೆಲ್ತಿ ಬ್ರೇಕ್ಫಾಸ್ಟನ್ನು. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಮತ್ತು ಬೆಳಗ್ಗೆ ಟಿಫನ್ ಏನಾದರೂ ದಿಢೀರಾಗಿ ಮಾಡಬೇಕು ಅಂದರೆ ಈ ಥರ ಮಾಡಿಕೊಡ್ರಿ. ತುಂಬ ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟ್, ಪ್ರೋಟೀನ್ ಇರುವಂತಹ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತೇಳಿ. ತುಂಬ ಸಾಫ್ಟಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಸಾಫ್ಟಾಗಿ ಮಾಡ್ಕೋಬೋದು. ರುಚಿಯಲ್ಲಂತೂ ಸೂಪರಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಈ ಥರ ಸಾಫ್ಟಾಗಿ ನಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋಬೋದು, ಸಾಫ್ಟಾಗಿ ಮಾಡ್ಕೋಬೋದು, ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳು ಈಸಿಯಾಗಿ ತಿಂತಾರೆ. ಆಮೇಲೆ ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಮಾಡಬೇಕು ಅಂದರೆ ಈ ಥರ ಇನ್ಸ್ಟಂಟ್ ಆಗಿ ನಾವು ದೋಸೆನ ಮಾಡಿಕೊಡ್ಬೋದು. ನಾನು ಇಲ್ಲಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂಥೇಳಿ. ಈಗ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಲ್ಲಿ ನಾನು 1 ಬೌಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಓವರ್ನೈಟ್ ನಾನು ನೆನೆಯೋಕ್ಕೆ ಇಟ್ಟಿದ್ದೆ ಇದೊಂದೇ ಇದರಲ್ಲಿ ಕೆಲಸ. ನಾವು ರಾತ್ರಿ ನೆನೆ ಹಾಕಿಬಿಟ್ರೆ ಚೆನ್ನಾಗಿ ಬೆಳಗ್ಗೆ ದಿಢೀರ್ನೆ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ನೆನೆ ಹಾಕಿದ್ದೀನಿ. 2 ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ನಾನು. ಇದನ್ನ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ಮಸಾಲೆಗೆ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಇವಾಗ ಇದನ್ನು ಜಾರಲ್ಲಿ ಹಾಕಿದ್ದೀನಿ ನಾನು. ಉಪ್ಪು, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಅಕ್ಕಿನೂ ಹಾಕಿದ್ದೀನಿ. ಆಮೇಲೆ ಇದು ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ನೆನೆಸಿದಂಥ ಹೆಸರು ಕಾಳು ಎಲ್ಲದನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಅಕ್ಕಿ ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹೆಸರು ಕಾಳು ಅಷ್ಟೇ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ ಇದೀಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀವಿ. ತರಿಯಾಗಿರಬಾರ್ದು, ಫೈನ್ ಪೇಸ್ಟ್ ಥರ ಮಾಡಬೇಕು. ಇದನ್ನೀಗ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಎಲ್ಲ ರುಬ್ಬಿರುವಂಥ ಬ್ಯಾಟರ್ನ ಇವಾಗ ರೆಡಿ ಮಾಡ್ಕೊಂಬರೋಣ. ಇದೇ ಥರ ಎಲ್ಲದನ್ನು ರೆಡಿ ಮಾಡಿಕೊಳ್ರಿ. ನೀವು ಜಾಸ್ತಿ ಮಾಡೋರಿದ್ದರೆ ಹೆಸರು ಕಾಳನ್ನ, ಅಕ್ಕಿನ ಜಾಸ್ತಿ ತೊಗೋಬೋದು. ಇಲ್ಲಿ ಈ ಬ್ಯಾಟರಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ, ದೋಸೆಗೆ. ಆಮೇಲೆ ಡೈಜೆಷನ್ಗೆ ಕೂಡ ಒಳ್ಳೆಯದು. ತಿಂದಮೇಲೆ ನಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಕಲರ್ಫುಲ್ಲಾಗಿ ಬರುತ್ತೆ. ಇದು ಹೆಸರು ಕಾಳು ಸಹಿತ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ಸು, ಪ್ರೋಟೀನ್ ಇರುವಂತಹ ಹೆಸರು ಕಾಳು ಮತ್ತು ನಮ್ಮ ವೆಯ್ಟ್ ಲಾಸಿಗೆ ಸಹಿತ ಹೆಲ್ಪ್ ಮಾಡುತ್ತೆ ಡಯಟ್ ಮಾಡೋರು ಸಹಿತ ಈ ರೆಸಿಪಿನ ಯೂಸ್ ಮಾಡ್ಬೋದು. ಇಲ್ಲಿ ಇದಕ್ಕೆ 1 ಗಡ್ಡೆ ಉಳ್ಳಾಗಡ್ಡಿನ ನಾನು ಹೆಚ್ಚಿ ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿ ತಗೊಳ್ರಿ. ಆಮೇಲೆ ತುರಿದಂಥ ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ಕ್ಯಾರೆಟನ್ನು ತುರಿದು ಹಾಕ್ಕೊಳ್ರಿ. ನಿಮಗೆ ಏನು ಎಕ್ಸ್ಟ್ರಾ ಏನಾದರೂ ಬೇಕಂದರೆ ನೀವು ಇದಕ್ಕೆ ಸೇರಿಸ್ಬೋದು. ಅಂದರೆ ಪಾಲಕ್ ಸೊಪ್ಪು ಆಗ್ಬೋದು, ಸಬ್ಬಸಿಗೆ ಸೊಪ್ಪು, ನಿಮಗೆ ಸೊಪ್ಪಿನ ಅಂಶ ಏನಾದರೂ ಬೇಕಂದರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇಷ್ಟನ್ನೇ ಹಾಕಿ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇಲ್ಲಿ ತವಾನ ಬಿಸಿ ಮಾಡಿದ್ದೀನಿ ನಾನು. ಚೆನ್ನಾಗಿ ತವಕ್ಕಾದ್ಮೇಲೆ ಬ್ಯಾಟ್ರನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿರಿ. ನಾವು ಮಾಮೂಲು ಮಸಾಲೆ ದೋಸೆ ತಿರುಗಿಸ್ತೀವಲ್ಲ, ಹಂಗೆ ತಿರುಗಿಸ್ಬಾರ್ದು. ಇದನ್ನು ಹಾಕಿದ ತಕ್ಷಣ ಮೆಲ್ಲಗೆ ಈ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ರಿ. ಅದು ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹರಡ್ಕೊಳ್ರಿ. ಈ ಥರ ಮಾಡಿಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮೇಲೆ 1 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ರಿ. ಅಂದರೆ ನಾನಿಲ್ಲಿ ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹೀಗೆ ಬಿಟ್ಬಿಡೋಣ. ಆವಾಗ ಆವಿಯಿಂದ ಚೆನ್ನಾಗಿ ದೋಸೆ ಬೇಯುತ್ತೆ ಹೀಗೆ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ವಾವ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು
ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೋಬೋದು. ನೋಡಿರಿ ಕಲರ್ ಕೂಡ ಹೇಗೆ ಬಂದಿದೆ ಅಂಥೇಳಿ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಿ. ಈಗ ನಾನು ಮತ್ತೆ ಇನ್ನೊಂದು ದೋಸೆಯನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ತವಾ ಮಾತ್ರ ಚೆನ್ನಾಗಿ ಕಾದಿರ್ಬೇಕು ನೋಡಿರಿ. ತವಾನ ಚೆನ್ನಾಗಿ ಕಾಸ್ಕೊಂಡ್ರೆ ದೋಸೆಗಳು ಹರಿಯೋದಿಲ್ಲ, ಚೆನ್ನಾಗಿ ಬರುತ್ತೆ ನೋಡಿರಿ. ಹಿಟ್ಟು ಕೂಡ ಅಷ್ಟೇ, ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡ್ರಿ, ಜಾಸ್ತಿ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡ್ರಿ. ಮಾಮೂಲು ದೋಸೆ ಹಿಟ್ಟು ಹೆಂಗಿರುತ್ತೋ ಅದೇ ರೀತಿ ನೀವು ಮಿಕ್ಸ್ ಮಾಡಿ ರೆಡಿ ಮಾಡಿಕೊಳ್ರಿ. ಆವಾಗ ಇಲ್ಲಿ ನಿಮಗೆ ಹರಡೋಕ್ಕೆ ಚೆನ್ನಾಗಿರುತ್ತೆ ದೋಸೆ ಹಂಚು ಮೇಲೆ. ಈಗ ಇದಕ್ಕೆ ಮತ್ತೆ ಒಂದು ಸ್ಪೂನ್ ಮೇಲಿಂದ ತುಪ್ಪ ಹಾಕಿ ಸವರಿ, ಚೆನ್ನಾಗಿರುತ್ತೆ. ತುಪ್ಪ ಹಾಕಿರ್ತೀವಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ವೆಯ್ಟ್ ಲಾಸ್ ಮಾಡೋಕ್ಕೆ, ಡಯಟ್ ಮಾಡೋರ್ಗಂತೂ ತುಂಬ ಒಳ್ಳೆಯ ರೆಸಿಪಿ. ನಾವು ಬೆಳಗ್ಗೆ ದಿನಾಲು ಒಂದೇ ರೀತಿ ಟಿಫನ್ ತಿಂದು ಬೇಜಾರಾದಾಗ ಈ ರೀತಿ ನಾವು ರಾತ್ರಿಯೇ ಹೆಸ್ರು ಕಾಳು ನೆನೆ ಇಟ್ಬಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಮಕ್ಕಳಿಗೆ ಕೂಡ ಬೆಳಗ್ಗೆ ಲಂಚ್ ಬಾಕ್ಸ್ ಏನಾದರೂ ಮಾಡಬೇಕು ಡಿಫ್ರೆಂಟಾಗಿ ಅಂದರೆ ಈ ರೆಸಿಪಿನ ನೀವು ಮಾಡ್ಬೋದು. ಅವರಿಗೆ ಒಂದು ಹೊಸ ಟೇಸ್ಟು ತಿಂದಂಗೆ ಆಗುತ್ತೆ ನೋಡಿರಿ. ತುಂಬ ಹೆಲ್ತಿಯಾಗಿ ಬರುತ್ತೆ. ಇದು ನಂತರ ನಾವು ನಮ್ಮ ಕಡೆ ಹೆಸ್ರು ಕಾಳು ಸೀಸನ್ನಲ್ಲಿ ಹೆಸ್ರು ಕಾಳು ಪಡ್ಡು ಆಗಿರ್ಬೋದು, ಹೆಸ್ರು ಕಾಳು ದೋಸೆ, ಹೆಸ್ರು ಕಾಳು ಎಲ್ಲದೂ ಹೆಸ್ರು ಕಾಳಿನ ರೆಸಿಪಿನ ನಾವು ಮಾಡ್ತಾನೆ ಇರ್ತೀವಿ ನೋಡಿರಿ. ಹಸಿ ಹೆಸ್ರು ಕಾಳಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿರಿ ಇನ್ನೊಂದು ದೋಸೆ ನಾನಿಲ್ಲಿ ರೆಡಿ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ನೋಡಿ ಇಲ್ಲಿ ಸರ್ವ್ ಮಾಡಿದ್ದೀನಿ ನಾನು. ಹಸಿ ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ಕೆಂಪು ಚಟ್ನಿ ರೆಸಿಪಿ ಸಹಿತ ನಾನು ಆಲ್ರೆಡಿ ಮಾಡಿದ್ದೀನಿ, ಹೇಗೆ ಮಾಡೋದು ಅಂಥೇಳಿ ಚಾನಲ್ನಲ್ಲಿದೆ. ಹಣ್ಣು ಮೆಣಸಿನ್ಕಾಯಿ ಚಟ್ನಿನ ನೀವು ಹೋಗಿ ನೋಡ್ಬೋದು ಅಲ್ಲಿ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನಾವು ಇನ್ಸ್ಟಂಟಾಗಿ ಮಾಡಿದಾಗ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿ ರೈಸ್ ಜೊತೆ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಹಣ್ಣು ಮೆಣಸಿನ್ಕಾಯಿ ಚಟ್ನಿನ ನೀವು ಇದೇ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲದಕ್ಕೂ ದಿಢೀರಾಗಿನೂ ತಿನ್ಬೋದು. ಹಾಗಾದರೆ ನೋಡಿರಿ, ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಶೇರ್ ಮಾಡಿರಿ. ಬಾಯ್.